ಲಿಂಗಸಗೂರು ತಾಲೂಕಿನ ಗುರುಗುಂಟಾದಲ್ಲಿಂದು ಬೃಹತ್ ಹಿಂದೂ ಸಮಾವೇಶ. ಹೌದು, ಲಿಂಗಸಗೂರು ತಾಲೂಕಿನ ಗುರುಗುಂಟಾದಲ್ಲಿಂದು ಬೃಹತ್ ಹಿಂದೂ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಹಿಂದೂ ಸಮ್ಮೇಳನ ಸಮಿತಿ ಪ್ರಜಾಪವ ಟಿವಿಗೆ ತಿಳಿಸಿದೆ. ಮಧ್ಯಾಹ್ನ 3 ಗಂಟೆ ನಂತರ ಜೇವರ್ಗಿ ಚಾಮರಾಜನಗರ ರಾಷ್ಟ್ರೀಯ ಹೆದ್ದಾರಿಯ ಉಟಕನೂರು ತಾತ ಗದ್ದಿಗೆಯಿಂದ ವೇದಿಕೆ ಸ್ಥಳ ರಂಗಮಂಟಪದ ದರ್ಬಾರಿನವರೆಗೆ ಬರುವ ಮಾರ್ಗ ಮಧ್ಯದಲ್ಲಿ ನೂರಾರು ಜನ ಹಾಗೂ ಕುಂಭ ಕಳಸದ ಮೂಲಕ ಶೋಭಾಯಾತ್ರೆ ನಡೆಯಲಿದೆ. ಸಂಜೆ 5 ಗಂಟೆಗೆ ರಂಗಮಂಟಪದಲ್ಲಿ ಭವ್ಯ ರಂಗ ಸಜ್ಜಿಕೆಯಲ್ಲಿ ಹಿಂದೂ ಮಹಾಸಮಾವೇಶ ಸಭೆ ಜರುಗಲಿ ಎಂದು ತಿಳಿಸಿದ್ದಾರೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ದೇವರ ಭೂಪುರ ಬೃಹನ್ಮಠದ ಶ್ರೀ ಅಭಿನವ ಗಜಗಂಡ ಶಿವಾಚಾರ್ಯರು ವಹಿಸಿ ಆಶೀರ್ವಚನ ನೀಡಲಿದ್ದಾರೆ. ಗೌರವ ಅಧ್ಯಕ್ಷತೆಯನ್ನು ವಾಲಿಯ ಸಂಸ್ಥಾನದ ರಾಜ ಸೋಮನಾಥ ನಾಯಕ ವಹಿಸಲಿದ್ದು, ಪ್ರಖರ ವಾಗ್ಮಿಗಳು, ದಿಕ್ಸೂಚಿ ಭಾಷಣಕಾರರಾಗಿ ಬೆಂಗಳೂರಿನ ಕುಮಾರಿ ಆರಿಕಾ ಮಂಜುನಾಥ್ ಆಗಮಿಸಲಿದ್ದಾರೆ. ಕಾರಣ ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಹಿಂದೂ ಸಮ್ಮೇಳನ ಸಮಿತಿ ಪ್ರಕಟಣೆ ಮೂಲಕ ಕೋರಿದೆ. ವರದಿ ಮಲ್ಲಿಕಾರ್ಜುನ್ ತರ್ವಿಹಾಳ್, ಪ್ರಜಾಪವ ಟಿವಿ, ಲಿಂಗಸಗೂರು. हमारे ऑपरेशन सिंदूर के लिए हमारे सैनिकों ने S-400 एयर डिफेंस सिस्टम को लाए. D-4 डिफेंस सिस्टम हमारे पास था. समर एयर डिफेंस सिस्टम हमारे पास था. आकाश तीर एयर डिफेंस सिस्टम हमारे पास था. आकाश तीर एयर डिफेंस सिस्टम 100% मेक इन इंडिया, लेबर से लेकर मटेरियल तक संपूर्ण भारत में ही तैयार होने वाली इंडिजिनियस एयर डिफेंस सिस्टम हमारे सैनिकों के पास थी. हमारे पास राफेल एयर डिफेंस सिस्टम फाइटर जेट थे विथ स्कैल्प मिसाइल लोडेड. हमारे पास सुखोई 30 MK फाइटर जेट थे विथ ब्रह्मोस मिसाइल लोडेड. हमारे पास नागास्त्र 1 सुसाइड ड्रोन थे 100% मेक इन इंडिया. हमारे पास इसराइल से इंपोर्ट किया गया हरब ड्रोन थे. जापान से इंपोर्ट करने वाला कामिकाजे ड्रोन था हमारे पास. स्काई स्ट्राइकर सुसाइड ड्रोन हमारे सैनिकों के पास था. स्काई स्ट्राइकर सुसाइड ड्रोन 100% मेक इन इंडिया, उस पे भी मेड इन कर्नाटका, हमारे कर्नाटक की भूमि से तैयार होकर जाने वाली स्काई स्ट्राइकर सुसाइड ड्रोन हमारे सैनिकों के पास थी. सभी शस्त्र शास्त्रों के साथ हमारे सैनिक आए, रणांगण में उतरे, ऑपरेशन सिंदूर को बढ़ाया. 25 मिनट नो टेरर कैंपर्स टेरर कैंप. ನಮಸ್ತೆ, ನಾನು ಹಾರಿಕಾ ಮಂಜುನಾಥ್. ಎಲ್ಲ ನನ್ನ ನೆಚ್ಚಿನ ಬಂಧುಗಳೇ, ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಗುರುಗುಂಟ ಸಂಸ್ಥಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೃಹತ್ತಾದ ಹಿಂದೂ ಸಮಾಜೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ತಿಂಗಳು 17ನೇ ತಾರೀಕು ಅಂದರೆ ಶನಿವಾರದಂದು ಸಂಜೆ 5 ಗಂಟೆಗೆ ದರ್ಬಾರ್ ಹತ್ತಿರ ಸಮಾಜೋತ್ಸವಕ್ಕೆ ಈ ಕಾರ್ಯಕ್ರಮದಲ್ಲಿ ನಾನು ಸಹ ಭಾಗವಹಿಸ್ತಾ ಇದ್ದೀನಿ. ಸಮಸ್ತ ಹಿಂದೂ ಬಂಧುಗಳು ಕಾರ್ಯಕ್ರಮದಲ್ಲಿ